ಇವತ್ತು ಬಹಳ ರೋಮಾಂಚನಕರ ಆಗಿತ್ತು. ಇಂಡಿಯಾ 3ನೇ ಬಾರಿ ಗೆದ್ದಿದೆ. ಇದು ICC ವರ್ಲ್ಡ್ ಕಪ್ ಚಾಂಪಿಯನ್ ಟ್ರೋಫಿ 3ನೇ ಸತಿ ಗೆದ್ದಿದೆ. ವರ್ಲ್ಡ್ ಕಪ್ ಅಂತ ಮಿಸ್ ಆಯ್ತು, ಅದು 23ರಲ್ಲಿ. ಈ ಸತಿ ಗೆದ್ದಿದೆ, ಅದು ಖುಷಿ. ಅವ್ರಲ್ಲಿ ಅದು ರಿಪ್ಲೇಸ್ ಇವತ್ತಾಗಿದೆ ಅಂತ ಹೇಳ್ತಾ, ಇದು ನಮ್ಮ ಭಾರತೀಯರಿಗೆಲ್ಲ ಇವರಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ನಾವು. ರಮೇಶ್ ಅಂತೇಳಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಅಲ್ಲಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬ್ಯಾಟಿಂಗು. ಆಲ್ರೌಂಡ್ಸ್ ಅಕ್ಷರ್ ಪಟೇಲ್ ಆಗಲಿ, KL ರಾಹುಲ್ ಆಗಲಿ, ಆಲ್ರೌಂಡ್ ಪ್ಲೇಯರ್ಸ್ ಎಲ್ಲ, ಅಜಯ್ ಜಡೇಜಾ ಆಗಲಿ, ಲಾಸ್ಟ್ ಫೋರ್ ಹೊಡೆದಿದ್ದಾಗಲಿ, ಎಲ್ಲ ಆಟಗಾರರು ಚೆನ್ನಾಗಿ ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. ಎಲ್ಲೂ ಸೋಲಿಲ್ಲ, ಎಲ್ಲ ಪಂದ್ಯದಲ್ಲೂ ಗೆದ್ದಿ, ಫೈನಲ್ ಅಲ್ಲೂ ಗೆದ್ದಿ ಇವತ್ತು ನಮಗೆ 3ನೇ ಹ್ಯಾಟ್ರಿಕ್ ಕಪ್ ತಂದುಕೊಟ್ಟಿದ್ದಾರೆ. ರೋಹಿತ್ ಶರ್ಮಾಗೆ ಮತ್ತೊಂದ್ಸತಿ ಅಭಿನಂದನೆಗಳು. ನನ್ನ ಹೆಸರು ಶಿವಾನಂದ್ ಅಂತ. ಆಗಿತ್ತು ಒನ್ ಟೈಮ್ ನಮ್ ಕೈಲಿ ಎಕ್ದಮ್ ಕಪ್ ಬರ್ತದೆ ಅಂತ ಇತ್ತು, ಮತ್ತೆ ಜಾರು ಹೋಯ್ತು. ಮತ್ತೆ ಬರ್ತಾ ಬರ್ತಾ ಎಲ್ಲರೂ ತಮ್ಮ ಪಾಠಗಳನ್ನು ಬಹಳ ಚೆನ್ನಾಗಿ ಮಾಡಿದ್ರು. KL ರಾಹುಲ್ ಅವರು ನಮ್ಮ ಕರ್ನಾಟಕದವರು, ನಮ್ಮ ಕರ್ನಾಟಕ ಕೇಸರಿ, ಅವರು ಚೆನ್ನಾಗಿ ಆಡಿದ್ದಾರೆ. ನನ್ನ ಗೌರ್ಮೆಂಟ್ ಇಂದ ಒಂದು ವಿನಂತಿ, KL ರಾಹುಲ್ ಅವರಿಗೆ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಅವರು ಸನ್ಮಾನ ಮಾಡಬೇಕು. ನಮ್ಮ ಕರ್ನಾಟಕ ಪ್ಲೇಯರಿಗೆ ಗುರುತಿಸಬೇಕು. ನಾವು ಕನ್ನಡಿಗರು ಯಾವ ಟೈಮ್ ನಮ್ಮ ದೇಶಕ್ಕೆ ಯಾವ ಪ್ರಾಣನೂ ಕೊಟ್ಬಿಡ್ತೀವಿ. ಇವತ್ತು ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ನಮ್ಮ KL ರಾಹುಲ್. ಸಂಗೊಳ್ಳಿ ರಾಯಣ್ಣ ಅಂದ್ರೆ KL ರಾಹುಲ್. ಇವತ್ತು ಮ್ಯಾಚ್ ಗೆದ್ದಿದ್ದು KL ರಾಹುಲ್ ಇಂದ. ಒಂದ್ ಸ್ಥಿತಿಗೆ ನಾವು ಜಾರಿ ಬಿಟ್ಟಿದ್ವಿ. ಆ ಸ್ಥಿತಿಯನ್ನು ಮತ್ತೆ ಗೆಲ್ಲುವಕ್ಕೆ ತರಲಿಕ್ಕೆ KL ರಾಹುಲೇ ಕಾರಣ. ನಮ್ಮ ಸಂಗೊಳ್ಳಿ ರಾಯಣ್ಣ ಮಾನ್ಯ ಮುಖ್ಯಮಂತ್ರಿಗೆ ಒಂದು ವಿನಂತಿ, ನಮ್ಮ ಹುಲಿಗೆ ನೀವು ಸನ್ಮಾನ ಮಾಡಬೇಕು ದಯವಿಟ್ಟು. ಇದು ಅದ್ದೂರಿಯಾಗಿ ಸನ್ಮಾನ ಮಾಡಬೇಕು. ನಾವು ಶಿವಮೊಗ್ಗಗೆ ಅವ್ರು ಬಂದ್ರೆ ಇದಕ್ಕಿಂತ ವೈಭವದಿಂದ ನಾವು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಇದು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ, ದಯವಿಟ್ಟು ನಮ್ಮ KL ರಾಹುಲ್ಗೆ ಸನ್ಮಾನ ಮಾಡಬೇಕು. ನಾನು ಅಮರ್ ಜೈನ್. ಸರ್, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಶಿವಮೊಗ್ಗ ಇವತ್ತು ಹ್ಯಾಟ್ರಿಕ್ ಬಾರಿಸೋದ್ರ ಮೂಲಕ ಜೈಬೇರಿ ಬಾರಿಸಿದೆ. ಇದು ನಮ್ಮ ಇಡೀ ರಾಜ್ಯ ಅಲ್ಲ, ಇಡೀ ಇಂಡಿಯಾಗೆ ಒಂದು ಖುಷಿ, ಸಂತೋಷ ಪಡುವಂತ ದಿನ. ಇವತ್ತು ನಾವು ಶಿವಮೊಗ್ಗದವ್ರು ಇವತ್ತೆಲ್ಲರೂ ಗೋಪಿಸಿ ವೃತ್ತದಲ್ಲಿ ಸೇರ್ಕೊಂಡು ಎಲ್ಲ ಸಂಭ್ರಮ ಪಡ್ತಾ ಇದೀವಿ. ನೋಡ್ತಾ ಇದ್ರೆ ಇವತ್ತು ಒಂದು 50ಕ್ಕೂ ಹೆಚ್ಚು ಜನ ನಾವೆಲ್ಲ ಯೂತ್ ಸೇರ್ಕೊಂಡಿದೀವಿ. ಇದೇ ರೀತಿ ಖುಷಿ ಸಂಭ್ರಮ ನಮ್ಮ ಇಂಡಿಯಾದವರು ಗೆಲ್ತಾ ಎಲ್ಲರಿಗೂ ಖುಷಿ ಅನಿಸ್ತಾ ಇರಲಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಜಡೇಜಾ ಅವರು ಲಾಸ್ಟ್ ಅಲ್ಲಿ 2 ರನ್ ಅನ್ನ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. 4 ಹೊಡೆಯೋದ್ರ ಮೂಲಕ ಅದನ್ನ ಜಯಬೇರಿ ಬಾರಿಸಿದ್ರೆ ವಿನ್ನಿಂಗ್ ಆಗೋದಕ್ಕೆ ಜಡೇಜಾ ಅವ್ರ ಕಾರಣ, ಎಲ್ಲ ಟೀಮ್ ಸ್ಪಿರಿಟ್ ಕಾರಣ. ಸೊ ಹಾಗಾಗಿ ನಮ್ಮ ಇಂಡಿಯಾದವರ ಎಲ್ಲ ಕರ್ನಾಟಕದವರ ಎಲ್ಲರದು ಆಶೀರ್ವಾದ ಇತ್ತು ಅವರಿಗೆ. ಸೊ ಹಾಗಾಗಿ ಗೆದ್ದಿದೆ, ಅವರ ಶ್ರಮ ಎಲ್ಲದು ಗೆದ್ದಿದೆ. ಆಲ್ ದಿ ಬೆಸ್ಟ್ ಇಂಡಿಯಾ. ಇದೇ ರೀತಿ ಜಯಬೇರಿ ಬಾರಿಸ್ತಾ ಇರಿ. ಆಲ್ ದಿ ಬೆಸ್ಟ್.